ಬೇಲೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಲಾಯಿತು. ಶಿರಸ್ತೇದಾರ್ ರಂಗಸ್ವಾಮಿ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಂಬಿಗರ ಚೌಡಯ್ಯ ಅವರ ತತ್ವ ಮತ್ತು ವಚನಧಾರೆಯನ್ನು ಜನರಿಗೆ ಪರಿಚಯಿಸುವ ಉದ್ದೇಶವನ್ನು ಹಂಚಿಕೊಂಡರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡರು 330 ವಚನಗಳನ್ನು ರಚಿಸಿ ಸಮಾಜಕ್ಕೆ ನೀಡಿದ ಅವರ ಅಪಾರ ಕೊಡುಗೆಗಳನ್ನು ಮೆಚ್ಚಿದರು. ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ ಶರಣ ಜೀವನ ಶೈಲಿಯ ಮೂಲಕ ಸಮಾಜವನ್ನ ತಿದ್ದಿದ ಕೆಲಸವನ್ನ ಸ್ಮರಿಸಿದರು. ನಡೆನುಡಿ ಒಂದಾದಡೆ ಅಂಗೈಯಲ್ಲಿ ಲಿಂಗವಿದ್ದಂತೆ ನಾವು ಮಾತಾಡ್ತಕ್ಕಂಥ ಮಾತು ನಾವು ನಡೀತಕ್ಕಂಥ ಮಾತು ಕೂಡ ಒಂದೇ ಆಗಿದ್ದಾಗ ಮಾತ್ರ ಅವನು ಶರಣನಾಗಲಿಕ್ಕೆ ಸಾಧ್ಯ. ನಡೆನುಡಿ ಒಂದಾದಡೆ ಅಂಗೈಯಲ್ಲಿ ಲಿಂಗವಿದ್ದಂತೆ ನಡೆಯಲ್ಲಿ ಎಚ್ಚೆದ್ದು ನುಡಿಯಲ್ಲಿ ತಪ್ಪಿದರೆ ಕೊರಳಲು ಕಟ್ಟಿರುವ ಲಿಂಗವೇ ಘಟಸರ್ಪವಾದೀತು ಅಂತ ಹೇಳ್ತಾರೆ. ನಾವು ಏನ್ ಮಾತಾಡಿದ್ವು ಆ ರೀತಿ ನಡ್ಕೊಂಡ್ರೆ ಮಾತ್ರ ಅವನು ಶರಣಾಗಲಿಕ್ಕೆ ಸಾಧ್ಯ. ಮತ್ತು ಅವರು ಬಸವಣ್ಣವರು ಎಲ್ಲ ವರ್ಗದ ಕೆಳವರ್ಗದ ಜನರಿಗೆ, ಯಾವುದೇ ವರ್ಗದ ಜಾತಿ ರಹಿತವಾಗಿದ್ದ ಎಲ್ಲ ಜನರಿಗೂ ಕೂಡ ಅವರು ಲಿಂಗಧಾರಣೆಯನ್ನು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯನವರು ಕೂಡ ಲಿಂಗಧಾರಣೆಯನ್ನು ಮಾಡ್ತಾರೆ. ಇವರು ಒಂದು ಮಾತನ್ನ ತಮ್ಮ ವಚನಗಳ ಮೂಲಕ, ಅಂಬಿಗರ ಚೌಡಯ್ಯ ಅಂತಕ್ಕಂಥ ವಚನಗಳ ಮೂಲಕ ಹೇಳ್ತಾರೆ. ಬಡತನಕ್ಕೆ ಉಂಬ ಚಿಂತೆ, ಉಡಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಮದುವೆಯ ಚಿಂತೆ, ಮದುವೆಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ರೋಗದ ಚಿಂತೆ, ರೋಗವಾದರೆ ಮರಣದ ಚಿಂತೆ. ಇಂತಿಪ್ಪ ಜನರನ್ನು ಕಂಡೆ ನಿನ್ನನ್ನು ಆರ್ಮ ಕಾಣಲಿಲ್ಲ, ಶಿವನನ್ನ ನೆನಪಿಸುವಂತ ಜನರನ್ನು ಎಲ್ಲೂ ಕಾಣೆ ಚೌಡಯ್ಯ ಅಂತ ಹೇಳಿ ಇವರು ಚೌಡಯ್ಯನವರು ಅಂಬಿಗರ ಚೌಡಯ್ಯ ಅಂತ ಹೇಳಿ ತಮ್ಮ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ. ಅಂತ ಹೇಳಿದ್ರೆ ಕೇವಲ ನಮ್ಮ ವೈಯಕ್ತಿಕ ಅಂಶಗಳನ್ನ ಮಾತ್ರ ನಾವು ಮಾಡ್ತಾ ಇದೆಯೋ ಹೊರತು ಸಮಾಜಕ್ಕೆ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕಾಗ್ಲಿ ಮತ್ತು ಸಮಾಜಮುಖಿ ಕೆಲಸವನ್ನು ಮಾಡ್ಲಿಕ್ಕೆ ಜನರು ಎಲ್ಲರೂ ಕೂಡ ಒಟ್ಟಾಗಬೇಕು ಇರ್ತಕ್ಕಂಥ ಮಾತನ್ನ ತಮ್ಮ ವಚನಗಳ ಮೂಲಕ ಹೇಳ್ತಕ್ಕಂಥವ್ರು ಅಂಬಿಗರ ಚೌಡಯ್ಯ. ಈಗಲೂ ಕೂಡ ವರ್ಷಕ್ಕೊಂದ್ಸರಿ ಚೌಡದಾನಪುರದ ಶಿವಪುರದಲ್ಲಿ ಇವತ್ತು ಜಾತ್ರೆ ಆಗ್ತಕ್ಕಂಥದ್ದು. ಪುನಃ ಅಲ್ಲಿ ಬಸವ ಕಲ್ಯಾಣಕ್ಕೆ ಹೋದ ನಂತರ ಅಲ್ಲಿ ಅನೇಕ ಶಿವಶರಣರ ಒಂದು ಸಂಘ ಆದ ನಂತರ ಇವರು ಅಲ್ಲಿ ಬಸವಣ್ಣನವರು ಒಂದು ಕ್ರಾಂತಿಯನ್ನ ಹುಟ್ಟಾಕ್ತಾರೆ. ಅಲ್ಲಿ ಏನು ಬಸವ ಕಲ್ಯಾಣದಲ್ಲಿ ಕ್ರಾಂತಿ ಉಂಟಾಗುತ್ತೆ, ಬಿಜ್ಜಳ ಅರಸನಿಗೆ ಈ ಜಾತಿ ಧರ್ಮ ಇವುಗಳ ಮೂಲಕ ಮತ್ತು ಏನಿವತ್ತು ಜಾತಿ ಪದ್ಧತಿಗಳನ್ನ ಹೋಗಲಾಡಿಸಬೇಕು ಇರ್ತಕ್ಕಂಥ ಮಹತ್ವಪೂರ್ಣವಾದ ಅಂಶ ಆಗಿರುತ್ತೆ. ಮತ್ತು ಅಂದಿನ ಜನರಿಗೆ ಯಾವುದೇ ತಿಳುವಳಿಕೆ ಇರಲ್ಲ. ನಾನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಶಿರಸ್ತೇದಾರ್ ತನ್ವೀರ್ ಅಹಮದ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು.